ಆತ್ಮೀಯ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರಗಳು. ಮೊಟ್ಟ ಮೊದಲಿಗೆ ಇಂದು ಬಿಡುಗಡೆಯಾಗಿರ್ತಕ್ಕಂತಹ SSLC ಪರೀಕ್ಷಾ ಫಲಿತಾಂಶವನ್ನು ನೋಡಿರ್ತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭಾಶಯಗಳನ್ನು ಕೋರ್ತಾ SSLC ವಿದ್ಯಾರ್ಥಿಗಳಿಗಾಗಿಯೇ ಮಾಡಿರ್ತಕ್ಕಂತಹ ಒಂದು ವಿಡಿಯೋ ಇದು. ಅದರ ಜೊತೆಗೆ 10ನೇ ತರಗತಿ ಆದಮೇಲೆ ಇಂದಿನ ಒಂದು ದಿನಗಳಲ್ಲಿ ಪದವಿ ಪೂರ್ವ ಶಿಕ್ಷಣ ಅಥವಾ PUC ಅಂತಕ್ಕಂಥದ್ದು ಪ್ರತಿಯೊಬ್ಬ ವಿದ್ಯಾರ್ಥಿಯ ಒಂದು ಜೀವನದ ದಿಕ್ಕನ್ನು ಬದಲಿಸತಕ್ಕಂತಹ ಒಂದು ವಿದ್ಯಾಭ್ಯಾಸವಾಗಿದೆ. ಆದ್ದರಿಂದ ಈ ಒಂದು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಶುಭಾಶಯಗಳನ್ನು ಕೋರುತ್ತಿದ್ದೇನೆ. ಆದರೆ ಒಂದು ವೇಳೆ ಹಲವಾರು ಕಾರಣಗಳಿಂದಾಗಿ ಅನುತ್ತೀರ್ಣಗೊಂಡಿರ್ತಕ್ಕಂತಹ ಒಂದು ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಒಂದು ಚಿಂತೆ ಬೇಡ. ಯಾಕಪ್ಪ ಅಂತಂದ್ರೆ ಮೊದಲಿನ ಹಾಗೆ ಈ ರೀತಿ ಅಥವಾ ಈ ಒಂದು ವರ್ಷ ಪುನರಾವರ್ತಿತ ಅಂತಕ್ಕಂತಹ ಒಂದು ಪದವನ್ನು ತೆಗೆದು ಕರ್ನಾಟಕ ರಾಜ್ಯ ಸರ್ಕಾರ ಇರತಕ್ಕಂಥದ್ದು ಪರೀಕ್ಷೆ 1 ಮತ್ತು ಪರೀಕ್ಷೆ 2 ಎಂಬ 2 ಅವಕಾಶಗಳನ್ನು ಅನುತ್ತೀರ್ಣರಾಗಿರ್ತಕ್ಕಂತಹ ಒಂದು ವಿದ್ಯಾರ್ಥಿಗಳಿಗೆ ನೀಡಿದ್ದಾರೆ. ಆದ್ದರಿಂದ ಅನುತ್ತೀರ್ಣಗೊಂಡಿರ್ತಕ್ಕಂತಹ ಒಂದು ವಿದ್ಯಾರ್ಥಿಗಳು ಯಾವುದೇ ರೀತಿ ಆತಂಕಕ್ಕೆ ಒಳಗಾಗದೆ 2 ಪರೀಕ್ಷೆಗಳಲ್ಲೂ ಬರೆದು ತಮ್ಮ ಒಂದು ಉತ್ತಮವಾಗಿರ್ತಕ್ಕಂತಹ ಅಂಕಗಳನ್ನು ಪಡೆದು ಉಜ್ವಲ ಭವಿಷ್ಯವನ್ನ ರೂಪಿಸಿಕೊಳ್ಳಬಹುದಾಗಿದೆ. ಇದು ಮೊದಲನೆಯದು. ಎರಡನೆಯ ಒಂದು ಅಂಶ ಏನಪ್ಪಾ ಅಂತಂದ್ರೆ 10ನೇ ತರಗತಿ ಮುಗಿದ ನಂತರ ಪದವಿ ಪೂರ್ವ ಶಿಕ್ಷಣ ಇರತಕ್ಕಂಥದ್ದು ಇಂದಿನ ದಿನಗಳಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳ ಒಂದು ಜೀವನದ ಮೈಲಿಗಲ್ಲು ಅಥವಾ ವಿದ್ಯಾರ್ಥಿಗಳ ಜೀವನವನ್ನು ಬದಲಿಸತಕ್ಕಂತಹ ಒಂದು ಶಿಕ್ಷಣವಾಗಿದೆ. ಆತ್ಮೀಯ ವಿದ್ಯಾರ್ಥಿಗಳೇ, 10ನೇ ತರಗತಿಯ ನಂತರ ಹಲವಾರು ಸಂಯೋಜನೆಗಳು ನಿಮ್ಮ ಒಂದು ಪದವಿ ಪೂರ್ವ ಹಂತದಲ್ಲಿ ನಿಮಗೆ ಕಂಡು ಬರುತ್ತೆ. ಉದಾಹರಣೆಗೆ ಪದವಿ ಪೂರ್ವ ಶಿಕ್ಷಣದಲ್ಲಿ ಕಲೆ, ವಾಣಿಜ್ಯ, ವಿಜ್ಞಾನ ಅಂತಕ್ಕಂತಹ 3 ಸಂಯೋಜನೆಗಳು ನಮಗೆ ಕಂಡು ಬರ್ತವೆ. ಈ 3 ಸಂಯೋಜನೆಗಳಲ್ಲೂ ಸಹ ಉದಾಹರಣೆಗೆ ಕಲಾ ವಿಭಾಗವನ್ನು ನಾವು ನೋಡೋದಾದ್ರೆ ಇದರಲ್ಲಿ ನಮಗೆ HEBA, HEPS ಮುಂತಾದಂತಹ ಒಂದು ಸಂಯೋಜನೆಗಳು ಕಂಡು ಬರ್ತವೆ. ಮತ್ತು ವಾಣಿಜ್ಯ ವಿಭಾಗದಲ್ಲಿ ನಾವು ನೋಡೋದಾದ್ರೆ ಇದರಲ್ಲಿ ಮತ್ತು EBSS ಅಂತಕ್ಕಂತಹ ಒಂದು ವಿಭಾಗಗಳು ಇತ್ತೀಚಿನ ದಿನಗಳಲ್ಲಿ ವಾಣಿಜ್ಯ ವಿಭಾಗದಲ್ಲಿ SEBA ಅಂತಕ್ಕಂಥದ್ದು ಮತ್ತು ಬೇರೆ ಬೇರೆ ಒಂದು ವಿಷಯಗಳ ಒಂದು ಸಂಯೋಜನೆ ಹಾಗೂ ಆಯ್ಕೆ ಪದವಿ ಪೂರ್ವ ಮಂಡಳಿ ಆಗಿರ್ತಕ್ಕಂಥವರು ನೀಡಿದ್ದಾರೆ. ಮತ್ತು ವಿಜ್ಞಾನ ವಿಷಯವನ್ನು ನಾವು ನೋಡೋದಾದ್ರೆ ವಿಜ್ಞಾನದಲ್ಲಿ PCMB ಅಂತಕ್ಕಂತಹ ಒಂದು ಕೋರ್ಸ್ ಇದೆ ಮತ್ತು PCMCS ಅಂತಕ್ಕಂತಹ ಒಂದು ಕೋರ್ಸ್ ಸಹ ನಮಗೆ ಕಂಡು ಬರ್ತದೆ. ಇದನ್ನ ಬಿಟ್ಟು ನಿಮಗೆ ಬೇರೆ ದಾರಿಯ ಏನಪ್ಪಾ ಅಂತಂದ್ರೆ ITI ಅಂತಕ್ಕಂತಹ ಒಂದು ಕೋರ್ಸ್ ಅನ್ನ ಮಾಡಬಹುದು, ಡಿಪ್ಲೊಮಾ ಅಂತಕ್ಕಂತಹ ಒಂದು ಕೋರ್ಸ್ ಅನ್ನು ಸಹ ಮಾಡಬಹುದು. ಅಂದ್ರೆ ಜಾಬ್ ಓರಿಯೆಂಟೆಡ್ ಕೋರ್ಸ್ ಅಂತಕ್ಕಂತಹ ಹಲವಾರು ಕೋರ್ಸ್ಗಳು ನಮಗೆ ಶಿಕ್ಷಣ ಕ್ಷೇತ್ರದಲ್ಲಿ ಅವಿಭಾಜ್ಯವಾಗಿ ತುಂಬಾನೇ ಪ್ರಮುಖವಾಗಿ ಕಂಡು ಬರ್ತವೆ. ನಿಮಗೆ ಯಾವುದು ಸುಲಭ ಅನ್ಸುತ್ತೋ ಅಂದ್ರೆ ಮುಂದಿನ ಭವಿಷ್ಯದ ದಿನಗಳಲ್ಲಿ ಯಾವ ಒಂದು ಶಿಕ್ಷಣವನ್ನು ಪಡೆದರೆ ನಿಮಗೆ ಹೆಚ್ಚಿನ ಒಂದು ಅನುಕೂಲವಾಗುತ್ತದೆ ಅಂತಕ್ಕಂಥದ್ದನ್ನ ಮೊದಲೇ ನಿರ್ಧಾರ ಮಾಡಿ ತದನಂತರ ನಿಮ್ಮ ಒಂದು ವಿಷಯವನ್ನ ಅಥವಾ ಸಂಯೋಜನೆಯನ್ನ ಆಯ್ಕೆ ಮಾಡಿಕೊಳ್ಳಿ. ಯಾಕಪ್ಪ ಅಂತಂದ್ರೆ ಒಂದು ಸಲ ನೀವು ಒಂದು ಸಂಯೋಜನೆಯನ್ನ ಆಯ್ಕೆ ಮಾಡಿಕೊಂಡ ಮೇಲೆ ಮತ್ತೆ ಅದನ್ನ ಬದಲಾವಣೆ ಮಾಡಬೇಕು ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ. ಆದ್ದರಿಂದ ನಿಮಗೆ ಕಾಮರ್ಸ್ ಬೇಕಾಗಿದ್ದರೆ ಅಥವಾ ಸೈನ್ಸ್ ಬೇಕಾಗಿದ್ದರೆ ಅಥವಾ ಆರ್ಟ್ಸ್ ಬೇಕಾಗಿದ್ದರೆ ಯಾವ್ದು ಬೇಕಾಗಿದ್ದರೂ ಮೊದಲೇ ಆಯ್ಕೆ ಮಾಡ್ಕೊಳ್ಳಿ. ಯಾಕೆ ಅಂತಂದ್ರೆ ಈ ಒಂದು ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿ ಪ್ರತಿಯೊಂದು ಸಬ್ಜೆಕ್ಟ್ ಅಥವಾ ಪ್ರತಿಯೊಂದು ವಿಷಯಕ್ಕೂ ಪ್ರತಿಯೊಂದು ಸಂಯೋಜನೆಗೂ ತನ್ನದೇ ಆಗಿರ್ತಕ್ಕಂಥ ಒಂದು ಮಹತ್ವ ಇದೆ. ಯಾವುದೇ ಒಂದು ವಿಷಯ ಹೆಚ್ಚಲ್ಲ, ಯಾವುದೇ ಒಂದು ವಿಷಯ ಕಡಿಮೆ ಇಲ್ಲ. ಆದ್ದರಿಂದಾಗಿ ಎಲ್ಲಾ ವಿಷಯಗಳಿಗೂ ತಮ್ಮದೇ ಆಗಿರ್ತಕ್ಕಂತಹ ಒಂದು ಮಹತ್ವ ಇರುತ್ತದೆ. ನೀವು ಸಹ ನಿಮ್ಮ ಒಂದು ಆಯ್ಕೆಯ ವಿಷಯವನ್ನ ಮುಂಜಾಗೃತವಾಗಿ ಮೊದಲೇ ಆಯ್ಕೆ ಮಾಡಿಕೊಂಡು ತದನಂತರ ಒಂದು ವಿದ್ಯಾಭ್ಯಾಸವನ್ನ ಮುಂದುವರಿಸಿ. ಇದು ಬಿಟ್ರೆ ಅನುತ್ತೀರ್ಣಗೊಂಡಿರ್ತಕ್ಕಂತಹ ವಿದ್ಯಾರ್ಥಿಗಳು ಸಹ ಭಯಪಡಬೇಕಾಗಿಲ್ಲ. ನಿಮಗೆ ಈಗಾಗಲೇ ಪರೀಕ್ಷಾ ಫಲಿತಾಂಶ ಆಗಿರ್ತಕ್ಕಂಥದ್ದು ಬಿಡುಗಡೆಗೊಂಡಿರೋದ್ರಿಂದ ನಿಮಗೆ ಹೆಚ್ಚಿನ ದಿನಗಳ ಕಾಲ ಮತ್ತೊಂದು ಪರೀಕ್ಷೆ ಬರೆಯೋದಕ್ಕೆ ನಿಮಗೆ ಕಾಲಾವಕಾಶ ನಿಮಗೆ ತುಂಬಾನೇ ದೂರದ ದಿನಗಳಿಲ್ಲ. ಯಾಕೆ ಅಂತಂದ್ರೆ ಈ ಕೇವಲ 15ರಿಂದ 20 ದಿನಗಳಲ್ಲಿ ನಿಮಗೆ 2 ಅವಕಾಶಗಳು SSLC ಬೋರ್ಡಿನಿಂದ ಕೊಟ್ಟಿರ್ತಾರೆ. ಅದೇನಪ್ಪ ಅಂತಂದ್ರೆ ಮೊದಲು ಪರೀಕ್ಷೆ 1 ಹಾಗೂ ಈ ಒಂದು ಪರೀಕ್ಷೆಯಲ್ಲೂ ಅನುತ್ತೀರ್ಣಗೊಂಡರೆ ಪರೀಕ್ಷೆ 2 ಈ 2 ಅವಕಾಶಗಳು ಸಹ ನಿಮ್ಮ ಒಂದು ಮುಂದೆ ಇರುತ್ತವೆ. 2 ಪರೀಕ್ಷೆಗಳನ್ನು ಸಹ ನೀವು ಬರೆಯಬಹುದು ಅಥವಾ ಈ ಒಂದು ಪರೀಕ್ಷೆಗಳಲ್ಲಿ ಕಡಿಮೆ ಅಂಕ ಬಂದಿದ್ದರೂ ಸಹ ನೀವು ಆ ಒಂದು ಪರೀಕ್ಷೆಗಳನ್ನು ಮತ್ತೆ ಎದುರಿಸಿ ಅತ್ಯುತ್ತಮವಾಗಿರ್ತಕ್ಕಂತಹ ಒಂದು ಅಂಕಗಳನ್ನು ಪಡೆಯಬಹುದು. ಆದ್ದರಿಂದ ಅನುತ್ತೀರ್ಣಗೊಂಡಿರ್ತಕ್ಕಂತಹ ವಿದ್ಯಾರ್ಥಿಗಳು ನಿಮಗೆ ಟ್ಯೂಷನ್ ಹೇಳ್ಕೊಡೋದಕ್ಕೆ ನಿಮ್ಮ ಮನೆಯ ಪಕ್ಕದಲ್ಲಿ ಅಥವಾ ನಿಮ್ಮ ಶಿಕ್ಷಕರಾಗಿರ್ತಕ್ಕಂಥವರು ಸದಾ ನಿಮಗೆ ಒಂದು ಒಳ್ಳೆಯ ಸೇವೆಯನ್ನು ನೀಡ್ತಾರೆ. ಆದ್ದರಿಂದ ಯಾವುದೇ ರೀತಿಯ ಮಾನಸಿಕ ಖಿನ್ನತೆಗೆ ಅಥವಾ ಮಾನಸಿಕವಾಗಿ ಗೊಂದಲವನ್ನ ಪಡಬೇಕಾಗಿಲ್ಲ. ಉಳಿದಿರ್ತಕ್ಕಂತಹ 2 ಪರೀಕ್ಷೆಗಳನ್ನ ಧೈರ್ಯವಾಗಿ ಎದುರಿಸಿ ನಿಮ್ಮ ಒಂದು ಪರೀಕ್ಷಾ ಫಲಿತಾಂಶವನ್ನ ಉತ್ತಮ ರೀತಿಯಲ್ಲಿ ಬಲಪಡಿಸಿಕೊಳ್ಬೇಕು ಅಂತ ಹೇಳ್ತಾ ಈ ನನ್ನ ಮಾತನ್ನ ಮುಗಿಸುತ್ತಿದ್ದೇನೆ. ಧನ್ಯವಾದಗಳು.